ರಾಜ್ಯದಲ್ಲಿ ಎನ್ಐಎನಿಂದ 3 ಶಂಕಿತ ಉಗ್ರರ ಬಂಧನ. ಬೆಂಗಳೂರು ಹಾಗೂ ಕೋಲಾರದ ಒಟ್ಟು 5 ಕಡೆ ಎನ್ಐಎ ದಾಳಿ. ಎಎಸ್ಐ ಚಾಂದ್ ಪಾಷಾ, ಅನೀಸ್ ಫಾತಿಮಾ, ಮನೋವೈದ್ಯ ನಾಗರಾಜ್ ಬಂಧನ. ಉಗ್ರ ಟಿ ನಾಸಿರ್ಗೆ ಜೈಲಿನಲ್ಲಿ ಹಣ ಹಾಗೂ ಮಾಹಿತಿ ನೀಡುತ್ತಿದ್ದ ಶಂಕಿತರು. 2022ರಲ್ಲಿ ನಾಸಿರ್ಗೆ ಎಸ್ಕಾರ್ಟ್ ನೀಡಿದ್ದ ಎಎಸ್ಐ ಚಾಂದ್ ಪಾಷಾ. ಬೆಂಗಳೂರು ಸರಣಿ ಸ್ಫೋಟದ ರೂವಾರಿ ನಾಸಿರ್ ಮತ್ತು ಜುನೈದ್ ಸಂಪರ್ಕದಲ್ಲಿದ್ದ 3 ಲಾಕ್. ಕೇಂದ್ರದ ರೈತ ಕಾರ್ಮಿಕ ನೀತಿ ವಿರೋಧಿಸಿ ಇಂದು ಭಾರತ್ ಬಂದ್. ದೇಶಾದ್ಯಂತ ವಿವಿಧ ಇಲಾಖೆಯ 25 ಕೋಟಿ ಕಾರ್ಮಿಕರು ಹೋರಾಟಕ್ಕೆ. ಕರ್ನಾಟಕದಲ್ಲಿ ಬಹುತೇಕ ಎಂದಿನಂತೆ ಸಾರಿಗೆ ಸೇವೆ. ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಪಯಣ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭೇಟಿಯಾಗಿ ದಸರಾದ ವೈಮಾನಿಕ ಪ್ರದರ್ಶನದ ಬಗ್ಗೆ ಚರ್ಚೆ. ಬಳಿಕ ಹೈಕಮಾಂಡ್ ಭೇಟಿಯಾಗಿ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಮಾತುಕತೆ. ಇಂದು ಕೂಡ ಕೈ ಶಾಸಕರ ಅಸಮಾಧಾನ ಶಮನಕ್ಕೆ ಸುರ್ಜೇವಾಲಾ ಸಭೆ. 20ಕ್ಕೂ ಹೆಚ್ಚು ಶಾಸಕರ ಜೊತೆ 1-to-1 ಮಾತುಕತೆ. ನಿನ್ನೆ ರಾಯರೆಡ್ಡಿಗೆ ಸೈಲೆಂಟ್ ಆಗಿರುವಂತೆ ಖಡಕ್ ಸೂಚನೆ. ನಟ ದರ್ಶನ್ಗೆ ಸಿನಿಮಾ ಚಿತ್ರೀಕರಣಕ್ಕೆ ವಿದೇಶಕ್ಕೆ ತೆರಳಲು ಅವಕಾಶ. ಡೆವಿಲ್ ಶೂಟಿಂಗ್ ಆಗಿ ಜುಲೈ 11ರಿಂದ 30ರವರೆಗೆ ಥೈಲ್ಯಾಂಡ್ಗೆ ತೆರಳಲು ಸಮ್ಮತಿ. ದರ್ಶನ್ ಮನವಿ ಹಿನ್ನೆಲೆ 57ನೇ ಸೆಷನ್ಸ್ ಕೋರ್ಟ್ ಅನುಮತಿ.